ಇತ್ತೀಚೆಗೆ ಶಿಗ್ಗಾಂವದಲ್ಲಿ ಜರುಗಿದ ಎಸ್ಪಿಬಿ ಪ್ರೌಢಶಾಲೆಯ 1985-86 ಎಸ್ಎಸ್ಎಲ್ಸಿ ಬ್ಯಾಚ್ನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಲ್ಲ ಸ್ನೇಹಿತರು ಗುರುಗಳು ಸೇರಿ ಸಂಪಿಗೆ ಮತ್ತು ಅರಳಿ ಮರದ ಸಸಿಗಳನ್ನು ನೆಟ್ಟು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿದರು. ನಂತರ ಗ್ರೂಪ್ ಫೋಟೋ ತೆಗೆದ ನಂತರ ವೇದಿಕೆಯ ಕೊಠಡಿಗೆ ಆಗಮಿಸಿ ಮೊಟ್ಟ ಮೊದಲು ಅಗಲಿದ ಸ್ನೇಹಿತರು ಗುರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲು 1 ನಿಮಿಷ ಮೌನಾಚರಣೆ ಸಲ್ಲಿಸಿದರು. ಮೌನಾಚರಣೆ ನಿವೇದನೆಯನ್ನ ಪ್ರೊಫೆಸರ್ ನಡುವಿನ ಮಠ ನಡೆಸಿಕೊಟ್ಟರು. ವಿಜಯ ಇಂಗಳಗಿ ಹಾಗೂ ವೀಣಾ ಕೋಳಿವಾಡ್ ಪ್ರಾರ್ಥನಾ ಗೀತೆಯ ಹಾಡಿನ ಮೂಲಕ ವೇದಿಕೆ ಕಾರ್ಯಕ್ರಮಗಳು ನಡೆದವು. ವಾಯಂ ಉಪ್ಪಿನ್ ನಿರೂಪಣೆ ಮನಮೋಹಕವಾಗಿತ್ತು. ಇನ್ನು ವೇದಿಕೆಯಲ್ಲಿ ಎಲ್ಲ ಸ್ನೇಹಿತರನ್ನ ಉದ್ದೇಶಿಸಿ ಮಹೇಶ್ ದ್ಯಾವಪ್ಪನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ 40 ವರ್ಷಗಳಿಂದ ಅಗಲಿದ ಎಲ್ಲ ಸ್ನೇಹಿತರನ್ನ ಕಂಡು ಮನ ಹಗರಾಗಿದೆ. ಗುರುಗಳ ಮಾತನ್ನಾಲಿಸುವ ಈ ಶುಭ ಗಳಿಗೆಯನ್ನ ಮರೆಯಲು ಅಸಾಧ್ಯ ಎಂದು ಮತ್ತು ವಾಟ್ಸ್ಆಪ್ ಗುಂಪು ರಚಿಸಿ ಎಲ್ಲ ಸ್ನೇಹಿತರನ್ನ ಒಗ್ಗೂಡಿಸಿದ ಸ್ನೇಹಿತರಿಗೆ ಅಭಿನಂದಿಸಿ ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಎಂದರು. ಅಗಲಿದ ಗುರುಗಳ ಕುಟುಂಬಸ್ಥರಿಗೆ ಮತ್ತು ಗುರುಗಳಿಗೆ ಸ್ವಾಗತ ಸನ್ಮಾನ ಕಾರ್ಯಕ್ರಮಗಳನ್ನು ಅಶೋಕ್ ಚಲವಾದಿ ನಡೆಸಿಕೊಟ್ಟು ಈ ಸ್ನೇಹ ಸಮ್ಮೇಳನ ಹಬ್ಬ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ. ಇನ್ನು ಮುಂದೆ ನಿರಂತರ ವಿವಿಧ ಚಟುವಟಿಕೆಗಳ ಮೂಲಕ ಕಾರ್ಯಕ್ರಮ ನಡೆಸಿ ನಾವು ಕಲಿತ ಶಾಲೆಯ ಹೊಳಪನ್ನ ಹೆಚ್ಚಿಸೋಣ ಎಂದರು. ವೇದಿಕೆಯಲ್ಲಿ ಸ್ನೇಹ ಸಮಾಗಮ ಕಾರ್ಯಕ್ರಮ ಉದ್ಘಾಟನೆಯನ್ನ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮತ್ತು ಎಲ್ಲ ಗುರುಗಳು ನಿರ್ವಹಿಸಿದರು. ಉದ್ಘಾಟನಾ ಭಾಷಣಗೈದ ಪಿಎಫ್ ಎಲಿಗಾರ್ ಮಾತನಾಡಿ, ಇತಿಹಾಸ ಮತ್ತು ವರ್ತಮಾನಗಳಲ್ಲಿ ಒಳ್ಳೆತನ ಆಯ್ಕೆ ಮಾಡಿಕೊಂಡು ಸಹಜೀವನ ಸಮೃದ್ಧ ಜೀವನ ಮಾಡಿರಿ ಎಂದು ತಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. ಪಿಎಫ್ ಎಲಿಗಾರ್ ಮಾತನಾಡುತ್ತಾ, ಎಲ್ಲರೂ ವಿಜ್ಞಾನದ ತಳಹದಿ ಮತ್ತು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಒಳ್ಳೆಯ ಸಾಧನೆ ಮಾಡುವಿರಿ. ನೀವೆಲ್ಲೂ ಕೂಡ ರಾಜ್ಯಕ್ಕೆ ಮಾದರಿಯಾಗಿದ್ದು ನಿಮ್ಮ ಈ ಸ್ನೇಹ ಸಮಾಗಮ ಅದ್ಭುತ ಯಶಸ್ಸು ಕಂಡಿದೆ ಎಂದು ಹರಸಿ ಆಶೀರ್ವದಿಸಿದರು. ಇನ್ನು ಗುರುಗಳಾದ ಚಾರಿ ಸುರ್ಗಿಮಠ್ ಮಾತನಾಡಿ, ನಿಮ್ಮ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಿದೆ. ನಿಮ್ಮಂತ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದು ನಮ್ಮ ಸುದೈವ ಎಂದು ಭಾವುಕರಾಗಿ ಮಾತನಾಡಿ ಎಲ್ಲ 1985-86 ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿದರು. ಎಲ್ಡಿ ಕ್ಯಾನ್ಗೋ ಟೀಚರ್ ಎಲ್ಲ ವಿದ್ಯಾರ್ಥಿಗಳಿಗೆ ಹರಿಸಿ ನಿಮ್ಮೆಲ್ಲರ ಸಾಧನೆ ಸಮಾಜಕ್ಕೆ ಪೂರಕವೆಂದರು. ಇನ್ನು ಸಂದರ್ಭದಲ್ಲಿ 1985-86 ಹಳೆಯ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗುಂಪು ರಚಿಸಿ ಎಲ್ಲ ಸ್ನೇಹಿತರು ಒಟ್ಟಾಗುವಂತೆ ಮಾಡಿದ ಮೌಲಾ ಸಾಬ್ ಬೆಂಡಿಗೇರಿ, ಗೀತಾ ಹುಗಾರ್, ರಮಾನಂದ್ ಕಮ್ಮಾರ್, ನೀಲಮ್ಮ ಹಿರೇಮಠ್, ವಿನೋದಾ ಪಾಟೀಲ್, ಚೆನ್ನಮ್ಮ ಹಾವಣಗಿ, ಕಮಲಾಕ್ಷಿ ಹೆಸರೂರು ಇವರುಗಳಿಗೆ ವಿಶೇಷ ಸನ್ಮಾನ ಮಾಲಾರ್ಪಣೆ ಮಾಡಿದ ಚಂದ್ರಕಾಂತ್ ಪೋಪಳೆ ವಿಶೇಷ ಆಕರ್ಷಿತ ವ್ಯಕ್ತಿಯಾಗಿ ಎಲ್ಲರ ಮನಸೆಳೆದರು. ತಾವು ಕಲಿತ ಶಾಲೆಗೆ ದೇಣಿಗೆಯಾಗಿ ಗಣಕಯಂತ್ರ ವಿಶೇಷ ಫಲಕವನ್ನ ಎಲ್ಲ ವಿದ್ಯಾರ್ಥಿಗಳು ನೀಡಿದರು. ಊಟದ ನಂತರ ಎಲ್ಲ ಹಳೆಯ ಸ್ನೇಹಿತೆಯರು ಮನಬಿಚ್ಚಿ ಮಾತನಾಡಿ ಭಾವನೆಗಳು ಸಂತೋಷದ ಕ್ಷಣಗಳನ್ನು ನೆನೆದು ಕೊನೆಗೆ ಭಾವ ಪರವಶಿಯಾಗಿ ಭಾರವಾದ ಮನಸ್ಸಿನಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು. ಮುಂದೆ ಮತ್ತೆ ಸೇರುವ ಬಯಕೆಗಳಿಂದ ತಮ್ಮ ಮನೆಗೆ ಊರುಗಳಿಗೆ ತೆರಳುವ ಮುನ್ನ ಎಲ್ಲ ಸ್ನೇಹಿತರುಗಳಿಗೆ ಪ್ರತಿಷ್ಠಿತ ಚೇತನ ಶಿಕ್ಷಣ ಸಮೂಹ ಸಂಸ್ಥೆ ಪರವಾಗಿ ಮಹೇಶ್ ದ್ಯಾವಪ್ಪನವರ, ಮಂಜು ದ್ಯಾವಪ್ಪನವರ, ಜಗತ್ ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ಶ್ರೀಗಳ ಲಿಖಿತ ಘೋಷವಾಕ್ಯ ಪ್ರಪಂಚದಲ್ಲಿ ಒಳ್ಳೆತನ ಹೇಳಿಯಾಗಿದೆ. ಉಳಿದಿರುವುದು ಆಚರಣೆ ಮಾತ್ರ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಒಳಗೊಂಡ ಭಾವಚಿತ್ರ ಕಾಣಿಕೆಯಾಗಿ ನೀಡಿದ್ದು ಸ್ನೇಹ ಸಮ್ಮೇಳನದ ಘನತೆಯನ್ನ ಎತ್ತಿ ಹಿಡಿಯಿತು. ಇನ್ನು ಈ ಸಂದರ್ಭದಲ್ಲಿ ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸಿದ ಸ್ಥಳೀಯ ಸ್ನೇಹಿತರಾದ ರಾಘವೇಂದ್ರ ಉಡುಪಿ, ಗಂಗಾಧರ್ ಬುಳಕ್ಕನವರ್, ಈರಪ್ಪ ಗಂಜಿಗಟ್ಟಿ, ಸುಭಾಷ್ ಮರ್ಲಿಂಗಣ್ಣವರ್, ಸಂಗಮೇಶ್ ಜಕ್ಕಣ್ಣವರ್ ಮುಂತಾದ ಸ್ನೇಹಿತರ ಶ್ರಮ ಕಾರ್ಯಕ್ರಮ ಅದ್ದೂರಿ ಯಶಸ್ವಿಗೆ ಮುನ್ನಡೆಯಾಗಿತ್ತು.